We're aware of these allegations, and I would have to refer you to the SEC and DOJ about the specifics of those allegations against the Adani Group, the U.S. and India relationship. We believe that it's stands on an extremely strong foundation. ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಭಾರತದ ಪ್ರಖ್ಯಾತ ಉದ್ಯಮಿ ಹಾಗೂ ಬಿಲಿಯನೇರ್ ಗೌತಮ್ ಅದಾನಿ ಇದೀಗ ಭಾರಿ ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದು ಅವರ ಷೇರುಗಳ ಮೌಲ್ಯ ಕುಸಿಲಿಕೆ ಪ್ರಾರಂಭಿಸಿವೆ. ಭಾರತೀಯ ಅಧಿಕಾರಿಗಳಿಗೆ ಕೋಟ್ಯಾಂತರ ರೂಪಾಯಿ ಲಂಚ ಕೊಟ್ಟಿರುವ ಆರೋಪ ಅದಾನಿಯ ಮೇಲೆ ಇದೆ. ಇದಲ್ಲದೆ ಈ ಸಂಬಂಧ ಅಮೆರಿಕದ ಕೋರ್ಟ್ನಲ್ಲಿ ದೋಷಾರೋಪ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದರಿಂದ ಅದಾನಿಗೆ ಬಹುದೊಡ್ಡ ಸಂಕಷ್ಟವೇ ಎದುರಾಗಿದೆ. ಅಲ್ಲದೆ ಅದಾನಿ ಬಂಧನಕ್ಕೆ ವಾರೆಂಟ್ ಸಹ ಹೊರಡಿಸಲಾಗಿದೆ. 2 ಪ್ರಮುಖ ಕೇಸ್ಗಳು ಅದಾನಿ ಮೇಲಿದೆ. ಇನ್ನು ಭಾರತದಲ್ಲಿ ಸೌರಶಕ್ತಿಯಿಂದ ಪವರ್ ಉತ್ಪಾದನೆ ಮಾಡುವ ಸ್ಕೀಮ್ಗಳ ಅಂದ್ರೆ ಯೋಜನೆಗಳಿಗೆ ಗುತ್ತಿಗೆಯನ್ನ ಸರಳವಾಗಿ ಪಡೆಯೋದಕ್ಕೆ, ಈಸಿ ವೇಯಲ್ಲಿ ಪಡೆಯೋದಕ್ಕೆ ಅಧಿಕಾರಿಗಳಿಗೆ ಬರೋಬ್ಬರಿ $25 ಕೋಟಿ ಕೊಟ್ಟಿದ್ದಾರೆ. ಇಲ್ವೇ ಕೊಡ್ಲಿಕ್ಕೆ ಮುಂದಾಗಿದ್ರು ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಗೌತಮ್ ಅದಾನಿ ಹಾಗೂ ಅವರ ಸಹೋದರನ ಮಗ ಸಾಗರ್ ಅದಾನಿ ಅವರ ಮೇಲೆ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿದೆ. ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆಯಾಗ್ತಾ ಇದ್ದಂತೆಯೇ ಇವರ ಬಂಧನಕ್ಕೆ ಕೋರ್ಟ್ ವಾರೆಂಟ್ ಜಾರಿ ಮಾಡಿದೆ. ಇನ್ನು 2 ಗಂಭೀರ ಹಾಗೆ ಸಮಾನಾಂತರ ಕೇಸ್ಗಳಿದ್ದು ಒಂದು ಕ್ರಿಮಿನಲ್ ಪ್ರಕರಣವಾಗಿದೆ. ಮಹತ್ವದ ವಿಷಯ ಅಂತ ಅಂದ್ರೆ ಈ ಪ್ರಕರಣದ ತನಿಖೆಯನ್ನು ವಿಶ್ವದ ಬಲಿಷ್ಠ ಹಾಗೂ ಪ್ರಮುಖ ತನಿಖಾ ಸಂಸ್ಥೆಗಳಲ್ಲಿ ಒಂದು ಎನ್ನುವ ಪ್ರಖ್ಯಾತಿಯನ್ನು ಗಳಿಸಿರುವ ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ FBI ನಡೆಸಿದೆ. ಇದೇ ಕಾರಣಕ್ಕೆ ಈ ವಿಷಯ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ವಿಶ್ವದ ಮೋಸ್ಟ್ ನಂಬಿಕಾರ್ಹ ತನಿಖಾ ಸಂಸ್ಥೆ ಎನ್ನುವ ಹೆಗ್ಗಳಿಕೆ FBIಗೆ ಇದೆ. ಇದಲ್ಲದೆ ಹಾಗೆ ನ್ಯೂಯಾರ್ಕ್ನ ಅಮೆರಿಕದ ಅಟಾರ್ನಿ ಕಚೇರಿ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಕ್ರಿಮಿನಲ್ ಡಿವಿಷನ್ ಅಪರಾಧ ತನಿಖಾ ವಿಭಾಗದಿಂದ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಅದಾನಿ ವಿರುದ್ಧದ ಈ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ಇನ್ನು ಅಮೆರಿಕದ ನ್ಯಾಯಾಂಗ ಇಲಾಖೆ ಹಾಗೂ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್ SEC ಈ ಬಗ್ಗೆ ದೂರಿದ್ದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್ ಇಂದಲೂ ಸಾರ್ವಜನಿಕ ದೂರು ದಾಖಲಾಗಿದೆ. ಈ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದು ವಿವಿಧ ದೇಶಗಳು ಭಾರತದ ಕಡೆಗೆ ನೋಡ್ತಾ ಇವೆ. ಇನ್ನು ತನಿಖೆಗೆ ಉನ್ನತ ಅಧಿಕಾರಿಗಳ ನೇಮಕ. ಅದಾನಿ ಸಮೂಹವು ಭಾರತದಲ್ಲಿ ಮಾತ್ರವಲ್ಲ ವಿಶ್ವದ ಪ್ರಮುಖ ದೇಶಗಳಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟನ್ನು ಹೊಂದಿದೆ. ಈ ಕಾರಣಕ್ಕೆ ಅಮೆರಿಕ ಸರ್ಕಾರವು ಸಹ ಈ ಪ್ರಮುಖ ತನಿಖೆಯನ್ನು ನಡೆಸೋದಕ್ಕೆ FBIನ ಘಟಾನುಘಟಿ ಅಧಿಕಾರಿಗಳನ್ನೇ ತನಿಖೆಗೆ ನೇಮಿಸಿದೆ ಅಂತ ಹೇಳಲಾಗಿದೆ. ಇದರಿಂದ ಪ್ರಕರಣದ ಹಲವು ವಿಚಾರಗಳು ಈಗ ಬೆಳಕಿಗೆ ಬಂದಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗೌತಮ್ ಅದಾನಿಯ ಮೇಲೆ ಕೇಳಿ ಬಂದಿರುವ ಆರೋಪವೇನು ಅನ್ನೋದನ್ನ ನೋಡೋದಾದ್ರೆ, ಗೌತಮ್ ಅದಾನಿ ಅವರು ಗುತ್ತಿಗೆಯನ್ನ ಪಡೆಯಲು ವಾಮ ಮಾರ್ಗವನ್ನು ಅನುಸರಿಸಿದ್ದಾರೆ, ಇಂಡೈರೆಕ್ಟ್ ವೇಯಲ್ಲಿ ಹೋಗಿದ್ದಾರೆ. ಅಲ್ಲದೆ ಹೂಡಿಕೆದಾರರಿಗೆ ತಪ್ಪು ಮಾಹಿತಿಯನ್ನು ನೀಡಿ ವಂಚಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಸೌರಶಕ್ತಿ ಯೋಜನೆಯ ಗುತ್ತಿಗೆಯಿಂದ ಮುಂಬರುವ 20 ವರ್ಷಗಳ ಅವಧಿಯಲ್ಲಿ ತೆರಿಗೆ ಪಾವತಿ ಮಾಡಿದ್ರೆ ಬರೋಬ್ಬರಿ $200 ಕೋಟಿ ನಷ್ಟು ಲಾಭವೇ ಸಿಗುತ್ತೆ ಅಂತ ನಂಬಿಸಿ ಹೂಡಿಕೆದಾರರನ್ನ ವಂಚನೆ ಮಾಡಲಾಗಿದೆ. ಮಾರುಕಟ್ಟೆಯ ಮೇಲೂ ಪ್ರಭಾವ ಬೀರುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅಮೆರಿಕ ಮಧ್ಯ ಪ್ರವೇಶಿಸಿದೆ ಅಂತ ವರದಿಯಾಗಿದೆ. ಇನ್ನು ಅಮೆರಿಕದ ಗಂಭೀರ ಆರೋಪಗಳನ್ನ ಅದಾನಿ ಗ್ರೂಪ್ಸ್ ಏನ್ ಹೇಳಿದೆ, ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ನೋಡೋದಾದ್ರೆ, ಅವರು ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಈ ಆರೋಪಗಳೆಲ್ಲವೂ ನಿರಾಧಾರವಾಗಿದೆ. ನಾವು ಕಾನೂನು ಹೋರಾಟವನ್ನ ಮುಂದುವರಿಸಲಿದ್ದೇವೆ. ಈ ಎಲ್ಲಾ ಆರೋಪಗಳಿಗೂ ಕಾನೂನಿನ ಮೂಲಕವೇ ನಾವು ಉತ್ತರವನ್ನ ಕೊಡ್ತೇವೆ ಅಂತ ಅದಾನಿ ಸಮೂಹ ಪ್ರಕಟಣೆಯಲ್ಲಿ ಹೇಳಿದೆ. ಇನ್ನು ಅದಾನಿ ಮೇಲೆ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಷೇರುಗಳ ಮೌಲ್ಯ ಗಣನೀಯ ಪ್ರಮಾಣದಲ್ಲಿ ಕುಸಿಯಲು ಪ್ರಾರಂಭಿಸಿವೆ. ಇನ್ನು ಈ ಕುರಿತು ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದು ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. नरेंद्र मोदी जी ने एक नारा दिया, एक हैं तो सेफ हैं. इंडिया में अदानी जी और मोदी एक हैं तो सेफ हैं. हिंदुस्तान में अदानी जी का कुछ नहीं किया जा सकता. चीफ मिनिस्टर 10-15 करोड़ के लिए अंदर चले जाते हैं और अदानी जी 2000 करोड़ रुपए का स्कैम करते हैं और वो बाहर घूम रहे हैं. कारण है कि प्रधानमंत्री उनको प्रोटेक्ट कर रहे हैं. अमेरिका में अब ऑडियो नहीं आएगा सर. कौन सा चल रहा है? हाँ, अदानी पावर, मोदी पावर, पता नहीं कौन सा चल रहा है, बट दोनों एक हैं. अमेरिका में इंडाइटमेंट हुआ है अदानी जी को 2000
करोड़ रुपए का स्कैम है। हिंदुस्तान में उन्होंने क्राइम किया है, अमेरिका में क्राइम किया है। ये अमेरिका के इन्वेस्टिगेशन ने कहा है, मगर हिंदुस्तान में अदानी जी के खिलाफ कुछ नहीं हो रहा। और ये हम मांग बहुत दिनों से कर रहे हैं। अदानी जी का अरेस्ट होना चाहिए, आज अरेस्ट होना चाहिए। माधवी बुच जो हैं, जो उनकी प्रोटेक्टर हैं, जिन्होंने कोई इन्वेस्टिगेशन नहीं किया, उनको हटाया जाना चाहिए, उन पर इन्वेस्टिगेशन होना चाहिए। इट्स नाउ प्रिटी क्लियर एंड एस्टैब्लिश्ड in America that Mr. Adani has broken both American law and Indian law. He's been indicted in the United States, and I'm wondering why Mr. Adani is still running around a free man in this country. Chief ministers have been arrested. Jharkhand chief minister was arrested. Many people have been arrested. And Mr. Adani has done apparently one 2,000 crore scam, multiple others probably, but he's scot free. He's running around. There's no problem. There's no investigation. And we've been raising this again and again and again. We've been raising it with the Madhvi Buch issue. We've been raising it. And it's a vindication of what we've been saying. The Prime Minister is protecting Mr. Adani, and the Prime Minister is involved in corruption with Mr. Adani. This has been clearly indicated. We're aware of these allegations, and I would have to refer you to the SEC and DOJ about the specifics of those allegations against the Adani Group. What I will say is, on the U.S. and India relationship, we believe that it's stands on an extremely strong foundation, anchored in ties between our people and cooperation across a full range of global issues. And so, what we believe and we're confident about is that we'll continue to navigate this issue as we have with other issues that may have come up, as you just stated. And so the specifics of this is something that SEC and DOJ can speak to directly. But again, we believe that this relationship between India and the U.S. has been built on a strong foundation.